ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಒಂದು ಪಾತ್ರೆಗೆ ಒಂದು 3 ಸ್ಪೂನು ಸನ್ಫ್ಲವರ್ ಆಯಿಲನ್ನು ಹಾಕಿ, ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಫ್ರೈ ಆಗ್ತಿರುವಾಗನೇ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿದ ಒಂದು ಟೊಮೆಟೊನ ಹಾಕಿ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡಿ ಆದಮೇಲೆ ಇದಕ್ಕೇನೆ ನಾವು 2 ಸ್ಪೂನು ಧನಿಯಾ ಪೌಡರ್, 1.5 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿಣದ ಪುಡಿ ಮತ್ತು ಗರಂ ಮಸಾಲ ಪೌಡ್ರ್ ಒಂದು ಸ್ವಲ್ಪ, ಪೆಪ್ಪರ್ ಪೌಡ್ರು ಒಂದು 1/2 ಟೀ ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಹೀಗೆ ಕುದೀತಿರುವಾಗಲೇ ಇದಕ್ಕೆ ಹಸಿ ಬಟಾಣಿನ ಹಾಕಿ ಅದನ್ನು ಸಹ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸಬೇಕು. ಇದಕ್ಕೆ ಒಂದು 4 ಪೀಸು ಬೋನ್ಲೆಸ್ ಚಿಕನನ್ನು ಬೇಯಿಸಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಸಹ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಇವಾಗನೇ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಬೇಕು. ಇದು ಬೇಯ್ತಿರುವಾಗ ಇದಕ್ಕೆ ಮಟನ್ ಮಸಾಲ ಪೌಡ್ರು 1 ಸ್ಪೂನು ಹಾಕಿ ಇದನ್ನು ಸಹ ಮಿಕ್ಸ್ ಮಾಡಬೇಕು. ಈಗ ಈ ಮಸಾಲೆಯಲ್ಲಿ ಬಟಾಣಿ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಈಗ ನೋಡಿ ರೋಸ್ಟೆಡ್ ಶಾವಿಗೆನ 1 ಕಪ್ಪು ತೊಗೊಂಡಿದ್ದೀನಿ. ಇದನ್ನು ಈ ಥರ ಪುಡಿ ಮಾಡಿ ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಈ ಸೈಡಲ್ಲಿ ಒಂದು 3 ಸ್ಪೂನು ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ನೀರು ಹಾಕಿ ಅದನ್ನು ಗಂಟಿಲ್ಲದಂತೆ ಕಲಸಿ ಇಡಬೇಕು. ಈ ಕಡೆ ನಾವು ಸಮೋಸ ಶೀಟನ್ನು ತಗೊಂಡು ಅದನ್ನು ಈ ಥರ ಇಟ್ಟು ಅದಕ್ಕೆ 2 ಸೈಡೂ ಈ ಮೈದಾ ಹಿಟ್ಟಿನ ಮಿಶ್ರಣವನ್ನು ಹಚ್ಚಬೇಕು. ಹಚ್ಚಿ ನಾವು 1 ಸ್ಪೂನು ಈ ಮಸಾಲೆನ ಹಾಕಿ ಈ ಥರ ರೋಲ್ ಮಾಡಬೇಕು. ರೋಲ್ ಮಾಡಿ ಇದು 2 ಸೈಡೂ ಮೈದಾ ಹಿಟ್ಟಿಂದ ಅದನ್ನು ಈ ಥರ ಮೈದಾ ಹಿಟ್ಟು ಹಚ್ಚಿ ಇದನ್ನು ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಾದಮೇಲೆ ಇದನ್ನು ನಾವು ಈ ಶಾವಿಗೆಯಲ್ಲಿ ಡಿಪ್ ಮಾಡಬೇಕು. ಹೀಗೆ ಶಾವಿಗೆಯಲ್ಲಿ ಡಿಪ್ ಮಾಡಿ 2 ಸೈಡು ಶಾವಿಗೆನ ಕವರ್ ಮಾಡಬೇಕು. ಕವರ್ ಮಾಡಿ ಇದನ್ನು ಇಡಬೇಕು. ಹೀಗೆ ಎಲ್ಲ ಶೀಟಿನಿಂದನೂ ಇದನ್ನು ಈ ಥರ ಮಾಡಿ ಇಡಬೇಕು. ಇದನ್ನು ಹೀಗೆ ಎಲ್ಲ ಮಾಡಿ ಇಡಬೇಕು. ಈಗ ಇನ್ನೊಂದು ಶೀಟಲ್ಲಿ ಈ ಥರ ಒಂದು ಫೋಲ್ಡ್ ಮಾಡ್ಬೋದು. ಈಗ ನೋಡಿ 2 ಸಮೋಸ ಶೀಟನ್ನು ಈ ಥರ ಇಟ್ಟು ಇದು ಮಧ್ಯಕ್ಕೆ ಈ ಮಸಾಲೆನ ಹಾಕಬೇಕು. ಮಸಾಲೆನ ಹಾಕಿ ಇದು 2 ಸೈಡಲ್ಲಿ ಈ ಮೈದಾ ಹಿಟ್ಟಿನ ಬೈಂಡಿಂಗನ್ನು ಈ ಥರ ಹಚ್ಚಬೇಕು. ಹಚ್ಚಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಇದನ್ನು ಸಹ ಚೆನ್ನಾಗಿರುತ್ತೆ. ಹೀಗೆ ಇದನ್ನು ಸಹ ಮಾಡಬೇಕು. ಹೀಗೆ ಎಲ್ಲ ಮಾಡಿದ್ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಇದನ್ನು ಒಂದೊಂದೇ ಫ್ರೈ ಮಾಡಬೇಕು. ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೆ ಇದನ್ನು ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾದ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದೊಂದು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ತರಿಸಿದ್ದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದೆಲ್ಲರಿಗೂ ಯೂಸ್ ಆಗುತ್ತೆ. ನೀವು ಬೇಕಾದರೆ ಇದನ್ನು ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡಿ ಮನಿ ಸೇವಿಂಗ್ ಬಾಕ್ಸ್. ಇದರಲ್ಲಿ ಈ ಕಡೆ ಬ್ಯಾಕ್ ಸೈಡಲ್ಲೆಲ್ಲ ಅದರಲ್ಲಿ ಎಷ್ಟೆಷ್ಟು ಅಮೌಂಟ್ ಹಾಕಿದ್ದೀವಿ ಅದನ್ನು ಟಿಕ್ ಮಾಡೋಕ್ಕಿರುತ್ತೆ. ಇದನ್ನು ನೋಡಿ ಈ ಥರ ನಾವು ಹಾಕಿದ ಅಮೌಂಟನ್ನು ಇದನ್ನು ಟಿಕ್ ಮಾಡಿ ಇದು ಇಷ್ಟು ಅಮೌಂಟ್ ಆದಮೇಲೆ ಇದು 1 ಲಕ್ಷ ಅಮೌಂಟ್ ಆಗುತ್ತೆ ನೋಡಿ. ಇದು ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಅದು ಚೆನ್ನಾಗಿದೆ. ಹೀಗೆ ನಾವು ಎಷ್ಟು ಮನಿ ಹಾಕ್ತೀವಿ ಅದನ್ನು ನಾವು ಇಲ್ಲಿ ಟಿಕ್ ಮಾಡ್ಬೋದು. ಈಗ 500, 100, 200 ಹೀಗೆ ಎಷ್ಟು ಯಾವ್ದು ಬೇಕಾದರೆ ಅಷ್ಟು ಬೇಕಾದರೆ ಹಾಕಿ ಅದಕ್ಕೆ ಅದೆಲ್ಲ 1 ಲ್ಯಾಕ್ ಆಗೋ ತನಕ ಅದನ್ನು ಹಾಕಬೇಕು. ಅಲ್ಲಿ ನೋಡಿ ಅದು ಟಿಕ್ ಮಾಡ್ತಾ ಹೋಗಬೇಕು. ಅದರಲ್ಲೆಲ್ಲ ಹಾಕಿ ಆದಮೇಲೆ ಇದು 1 ಲ್ಯಾಕ್ ತನಕ ಆಗುತ್ತೆ. ಆವಾಗ ಇದನ್ನು ಓಪನ್ ಮಾಡ್ಬೋದು. ಇದು ಚೆನ್ನಾಗಿದೆ ನೋಡಿ. ಇದು ತುಂಬ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ನೋಡಬೇಕು, ನೀವು ಬೇಕಾದರೆ ತರಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.